ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತು ತಂಜಾವೂರಿಂದ ನಾವು ಶ್ರೀರಂಗಂಗೆ ಹೋಗ್ತಾ ಇದ್ದೀವಿ. ಸೊ ಟ್ರೈನಲ್ಲಿ. ಸೊ ಅರ್ಲಿ ಮಾರ್ನಿಂಗ್ ತಂಜಾವೂರಿಂದ ಶ್ರೀರಂಗಂಗೆ ಟ್ರೈನ್ ಇತ್ತು. ನೀವು ಅಕ್ಕಪಕ್ಕ ನೇಚರ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಫುಲ್ ಮರಗಿಡಗಳು. ಅದೇ ಮರಗಿಡಗಳ ಸೆಂಟ್ರಲ್ಲಿ ಒಂದು ಸ್ಟಾಪ್ ಹಾಕಿದ್ರು ಟ್ರೈನ್ ಎಕ್ಸ್ಚೇಂಜ್ ಆಗಬೇಕು ಅಂತ. ಇಲ್ಲಿ ನೋಡಿ ಜನಗಳು ಹೆಂಗೆ ತಿಂದಿರೋ ಪ್ಲೇಟ್ಸ್ನ, ತಟ್ಟೆಗಳನ್ನ, ಕಸ ಕಡ್ಡಿಗಳನ್ನ, ಕವರ್ಗಳನ್ನೆಲ್ಲ ಎತ್ತಂಗೆ ಬಿಸಾಕ್ಬಿಟ್ಟಿದ್ದಾರೆ. ಸೊ ಜನಗಳಿಗೆ ಎಷ್ಟು ಸಿವಿಕ್ ಸೆನ್ಸ್ ಇದೆ ನೋಡಿ. ಈ ತರ ಕವರ್ಗಳನ್ನ, ಕಸಗಳನ್ನ ಎತ್ತಿ ಟ್ರೈನಲ್ಲೇ ಡಸ್ಟ್ಬಿನ್ಗಳಿರುತ್ತೆ ಅದರಲ್ಲೇ ಹಾಕ್ಬೇಕು. ಈ ತರ ಹಾಕಿದ್ರೆ ಇಲ್ಲಿ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಇಲ್ಲಿ ಯಾರು ಕ್ಲೀನು ಮಾಡಲ್ಲ ಆಕ್ಚುಲಿ ಪಾಪ. ಜಸ್ಟ್ ಏನಾದ್ರು ಹಳಿಗಳೇನಾದ್ರು ರಿಪೇರಿ ಆಗಿದ್ರೆ ಅಂತವ್ರು ಮಾತ್ರ ಬಂದು ಹಳಿಗಳನ್ನ ರಿಪೇರಿ ಮಾಡ್ತಾರೆ. ಇದೆಲ್ಲ ನಾನ್ ಆಕ್ಸೆಸಬಲ್. ಈ ತರ ಟ್ರೈನಿಂದ ಕಸ ಎಲ್ಲ ಯಾರು ಎಸೆಯಕ್ ಹೋಗಬೇಡಿ. ಟ್ರೈನಲ್ಲೇ ಡಸ್ಟ್ಬಿನ್ಗಳಿರುತ್ತೆ, ಅಲ್ಲೇ ಹಾಕಿ. ಸೊ ಫಸ್ಟ್ ತಿರುಚನಾಪಳ್ಳಿ ಜಂಕ್ಷನ್ ಬರಬೇಕು. ತಿರುಚನಾಪಳ್ಳಿ ಜಂಕ್ಷನ್ ಅಂದ್ರೆ ತಿರುಚಿ. ಸೊ ಅಲ್ಲಿಂದ ನಾವು ಮತ್ತೆ ಲೋಕಲ್ ಬಸ್ ಹಿಡ್ಕೊಂಡು ಶ್ರೀರಂಗಂಗೆ ಹೋಗ್ಬೇಕು. ಲೋಕಲ್ ಬಸ್ ಹಿಡ್ಕೊಂಡು ಶ್ರೀರಂಗಂ ಕಡೆಗೆ ಹೋಗುವಾಗ ಇಲ್ಲೊಂದು ನದಿ ನೋಡ್ಬೋದು ನೀವು. ಇದು ಕಾವೇರಿ ನದಿ. ಕರ್ನಾಟಕ ದಾಟಿ ತಮಿಳ್ನಾಡಿಗೆ ಎಂಟರ್ ಆಗಿ ತುಂಬಾ ಡಿಸ್ಟಿಕ್ಗಳನ್ನ ಪಾಸ್ ಆಗಿ ತಿರುಚಿ ಸಿಟಿ ಸೆಂಟ್ರಲ್ಲಿ ಹರಿದೋಗುತ್ತೆ. ಈ ನದಿಗೆ ಪೊನ್ನಿ ನದಿ ಅಂತಾನು ಕರೀತಾರೆ ತಮಿಳ್ನಾಡಲ್ಲಿ. ಪೊನ್ನಿ ಅಂದ್ರೆ ಚಿನ್ನ ಅಂತ ಅರ್ಥ. ಈ ನದಿ ನೀರನ್ನ ಕುಡಿಯಕ್ಕೆ ಮತ್ತೆ ಬೇಸಾಯಕ್ಕೆ ತುಂಬಾ ಯೂಸ್ ಮಾಡ್ತಾರೆ. ಫೈನಲ್ ಆಗಿ ಶ್ರೀರಂಗಂ ಬಂದು ಇಳಿದ್ರಿ. ಇಲ್ಲಿ ನೋಡ್ಬೋದು ನೀವು. ಸೊ ಈ ಶ್ರೀರಂಗಂ ದೇವಸ್ಥಾನ ಬಂದ್ಬಿಟ್ಟು ವಿಷ್ಣು ದೇವರದಾಗಿರುತ್ತೆ. ಇದು ಬಂದ್ಬಿಟ್ಟು ದೇವಸ್ಥಾನ ಓವರ್ ಆಲ್ ಆಗಿ 156 ಎಕರೆ ಆಗಿದೆ. ದೇವಸ್ಥಾನನ ಭೂಲೋಕದ ವೈಕುಂಠ ಅಂತಾನು ಕರೀತಾರೆ. ಇಲ್ಲಿರೋ ವಿಷ್ಣು ದೇವ್ರನ್ನ ಬಂದ್ಬಿಟ್ಟು ಶ್ರೀ ರಂಗನಾಥ ಸ್ವಾಮಿ ಅಂತ ಕರೀತಾರೆ. ಇದರ ಒಂದು ಗೋಪುರ ಹೈಟ್ ಬಂದ್ಬಿಟ್ಟು 239 ಫೀಟ್ ಇದೆ. ಈ ದೇವಸ್ಥಾನ ಬಂದ್ಬಿಟ್ಟು ಮೊದಲು ಸ್ಟಾರ್ಟ್ ಆಗಿದ್ದು ಚೋಳರ ಕಾಲದಲ್ಲಿ. ಧರ್ಮವರ್ಮ ಚೋಳ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಕಾವೇರಿ ನದಿಯ ಒಂದು ಏನು ಪ್ರವಾಹಕ್ಕೆ ಸಿಲುಕಿ ದೇವಸ್ಥಾನ ಸ್ವಲ್ಪ ಶಿಥಿಲಗೊಂಡಿರುತ್ತೆ. ಅದಾದ್ಮೇಲೆ ಅದೇ ವಂಶದ ಚೋಳ ದೊರೆ ಕಲ್ಲಿವಳವನ್ ಅನ್ನೋರು ಈ ದೇವಸ್ಥಾನ ರೀಬಿಲ್ಟ್ ಮಾಡ್ತಾರೆ. ಅದಾದ್ಮೇಲೆ ತುಂಬಾ ರಾಜಮನೆತನಗಳು ಅವ್ರವ್ರ ಪೀರಿಯಡ್ ಅಲ್ಲಿ ಈ ದೇವಸ್ಥಾನ ತುಂಬಾ ಉದ್ಧಾರ ಮಾಡಿದ್ದಾರೆ. ಚೋಳರ ನಂತರ ಪಾಂಡ್ಯ ಮತ್ತೆ ಹೊಯ್ಸಳರು, ವಿಜಯನಗರದ ಅರಸರು ಮತ್ತೆ ನಾಯಕರು ಈ ದೇವಸ್ಥಾನನ ತ್ರಿರಂಗ ಕ್ಷೇತ್ರ ಅಂತಾನು ಕರೀತಾರೆ. ಸೊ ಮೊದಲನೇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣದಲ್ಲಿದೆ, ಮಂಡ್ಯ ಡಿಸ್ಟಿಕ್. ಮತ್ತೆ ಇನ್ನೊಂದು ಮಧ್ಯರಂಗ ಶಿವನಸಮುದ್ರ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಅದಾದ್ಮೇಲೆ ಅಂತ್ಯರಂಗ ಶ್ರೀರಂಗಂ ಈ ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿದೆ. ಇದೇ ತಿರುಚಿಯಲ್ಲಿ ಇರೋದು. ಇದನ್ನ ಈ ಏರಿಯಾ ಬಂದ್ಬಿಟ್ಟು ತುಂಬಾ ಬ್ಯುಸಿ ಆಗಿರುತ್ತೆ. ಅಕ್ಕಪಕ್ಕದಲ್ಲಿ ನೀವು ನೋಡ್ಬೋದು ಎಲ್ಲಾ ಕಡೆ ಫುಲ್ ಅಂಗಡಿಗಳೇ ಇರುತ್ತೆ. ಯಾಕಂದ್ರೆ ಬೇರೆ ಬೇರೆ ಸ್ಟೇಟ್ ಗಳಿಂದ, ಬೇರೆ ಬೇರೆ ದೇಶಗಳಿಂದ ಎಲ್ಲ ಜನಗಳು ಬರ್ತಾರೆ ಇಲ್ಲಿಗೆ ದೇವ್ರನ್ನ ನೋಡಕ್ಕೆ. ನೋಡಿದ್ರೆ ಪೂಜೆ ಸಾಮಾನ್ ಅಂಗಡಿ, ಮತ್ತೆ ಹೂ ಅಂಗಡಿ, ಹಣ್ಣುಗಳ ಅಂಗಡಿ, ಮತ್ತೆ ರೂಮ್ಸು, ರೆಸ್ಟೋರೆಂಟ್ಸು, ಮತ್ತೆ ಹೋಟೆಲ್ಸು. ಸೊ ಎಲ್ಲಾ ಅಂಗಡಿಗಳು ಇಲ್ಲಿ ಇರುತ್ತೆ. ಸೊ ನಿಮ್ಗೆ ಏನ್ ಬೇಕಂದ್ರೂ ಎಲ್ಲಾ ಸಿಗುತ್ತೆ ಇಲ್ಲಿ. ದೇವಸ್ಥಾನ ಹತ್ರ ಲಗೇಜ್ ಕೌಂಟರ್ ಮತ್ತೆ ಸ್ಲಿಪ್ಪರ್ ಬಿಡೋ ಜಾಗನೂ ಇದೆ.
ಎಂಟ್ರೆನ್ಸ್ ಎಲ್ಲರಿಗೂ. ಗೈಸ್, ಈ ದೇವಸ್ಥಾನದಲ್ಲಿ ತುಂಬಾ ಸ್ಟ್ರಿಕ್ಟ್ ಇದ್ರು. ಸೊ ಕ್ಯಾಮ್ರಾ ಅಂತೂ ಒಳಗಡೆನೆ ಎಂಟ್ರಿ ಇಲ್ಲ ನಾರ್ಮಲ್ ಆಗಿ. ಸೊ ಬಟ್ ಆದ್ರೂ ಇಲ್ಲೆಲ್ಲ ಸ್ವಲ್ಪ ವಿಡಿಯೋಸ್ ಹಂಗೆ ತೆಗಿಯಕ್ಕಾಗಿದೆ. ಸೊ ನೋಡಿ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ವಿಷ್ಣು ದೇವರು ಬಂದ್ಬಿಟ್ಟು ಶಯನ ನಿದ್ರೆಯಲ್ಲಿರೋ ತರ ವಿಗ್ರಹ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ರೈಟ್ ಸೈಡ್ ಅಲ್ಲಿ ಪಿಕ್ಚರ್ ಹಾಕ್ತೀನಿ. ಏನೊಂದು ಮಲ್ಕೊಂಡಿದೆಯಲ್ಲ ಆ ವಿಗ್ರಹ ಮಾತ್ರನೇ ಅಲ್ಲಿರೋದು. ಅದು ಇಲ್ಲಿರೋ ಲಕ್ಷ್ಮೀ ದೇವರು ಕೂಡ ಇರುತ್ತೆ. ಅಲ್ಲ, ಅದಕ್ಕೂ ಅಷ್ಟೊಂದು ಜನ ಇದ್ದಾರೆ ನೋಡಲ್ಲಿ. ಮಾಡಪ್ಪ, ಅದ್ರ ಆಪೋಸಿಟ್ ಆಗಿ ಕೂತಿರ್ತೀನಿ. ನಮ್ಮ ಹುಡುಗ ಪ್ರಸಾದ ಇಸ್ಕೊಂಡ್ ಬರ್ತೀನಿ ಅಂತ ಹೋದಾಗ ಎಲ್ಲ ಪ್ರಸಾದ ಎಲ್ಲ ಇಲ್ಲಿ ದುಡ್ಡು ಕೊಟ್ಟು ತಗೊಬೇಕು ನಾವು. ಫುಲ್ ಜನ ಇರ್ತಾರೆ. ನಾವು ಹೋಗಿರೋ ಟೈಮಲ್ಲಿ ಫುಲ್ಲು ರಶ್ ಇದ್ರು ಗಾಯ್ಸ್. ಇದು ದೇವಸ್ಥಾನ ಆಚೆಗಡೆ ನೋಡ್ಬೋದು ಎಷ್ಟು ಲೈನ್ ನಿಂತಿದ್ದಾರೆ ಅಂದ್ಬಿಟ್ಟು. ಇವ್ರಿಗೆ ಎಷ್ಟೊತ್ತು ದರ್ಶನ ಆಗುತ್ತೋ ಗೊತ್ತಿಲ್ಲ. ನಮ್ಗೊಂದು 8 ಅವರ್ ಆಯ್ತು. ಅವರೆಲ್ಲ ಪಾಪ ದೇವ್ರು ನೋಡ್ದಂಗೆ ಇವತ್ತೆಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 6:30 ಆಗ್ತದೆ ಗೈಸ್. ನೈಟ್ ಬಂದ್ಬಿಟ್ಟು 9 ಗಂಟೆಗೆ ನಮಗೆ ಟ್ರೈನ್ ಇದೆ ತಿರುಚಿಯಿಂದ ಬೆಂಗಳೂರಿಗೆ. ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ಗೆ. ಫೈನಲ್ ಆಗಿ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದ್ರಿ ಗೈಸ್. ನೋಡ್ಬೋದು, ಇದು ತಿರುಚನಾಪಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನ್. ಸೊ ಬೆಳಗ್ಗೆ ನಾವು ಇಲ್ಲೇ ಇಳಿದಿದ್ದು, ಮತ್ತೆ ಅಲ್ಲಿಂದಾನೇ ಟ್ರೈನ್ ಇರೋದು ಬೆಂಗಳೂರಿಗೆ. ನೋಡ್ಬೋದು ನೀವು ರೈಲ್ವೆ ಸ್ಟೇಷನ್ ಎಷ್ಟು ಕ್ಲೀನ್ ಆಗಿದ್ದಾರೆ ಅಂತ. ರೈಲ್ವೆ ಸ್ಟೇಷನ್ ಆಪೋಸಿಟ್ ರೋಡ್ಗಳಾಗಿರ್ಲಿ, ಸೊ ಇಲ್ಲಿ ಪ್ಲಾಟ್ಫಾರ್ಮ್ಸ್ಗಳಾಗಿರ್ಲಿ. ಫೈನಲ್ ಆಗಿ ತಮಿಳ್ನಾಡು ಟೆಂಪಲ್ ಸೀರೀಸು ಇಲ್ಲಿಗೆ ಮುಗಿಯುತ್ತೆ. ಸೊ ಇನ್ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. உங்களோட அக்கவுண்ட் பேலன்ஸ் அப்புறம் பேங்க் இன்ஃபர்மேஷன் ஏதாவது தெரிஞ்சுக்கணுமா? உடனே பார்த்து கிடைக்கும்.